ಗ್ಯಾರಂಟಿಗಳಾದ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯು ಇಂದು ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಹೆಸರುಘಟ್ಟ, ಉರುಳಿಚಿಕ್ಕನಹಳ್ಳಿ, ಕಸಗಟ್ಟಪುರ, ಶಿವನಕೋಟೆ ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಅನುಷ್ಠಾನದ ಅಧ್ಯಕ್ಷರಾದ ವೀಣಾ ರಮೇಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ವ್ಯಾಪ್ತಿಗೆ ಬರುವ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಗಳ ಗ್ಯಾರಂಟಿ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಿದರು. ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ್ದಾಗ ಅಂಗನವಾಡಿ ಕಾರ್ಯಕರ್ತರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತಮಗಾಗುತ್ತಿರುವ ಅನಾನುಕೂಲಗಳನ್ನು ವೀಣಾ ರಮೇಶ್ ಅವರಿಗೆ ಮಾಹಿತಿ ನೀಡಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ವೀಣಾ ರಮೇಶ್ ಅವರು ಸರಿಪಡಿಸುವುದಾಗಿ ಭರವಸೆ ನೀಡಿದರು. ಗ್ಯಾರಂಟಿಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಗಿಡಗಳನ್ನು ನೆಡಲಾಯಿತು. ಇದುವರೆಗೂ ನಾವು 4 ಪಂಚಾಯಿತಿಯಲ್ಲೂ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯ ಬಗ್ಗೆ ಜಾಗೃತಿ ಸಭೆಯನ್ನು ಇಟ್ಕೊಂಡಿದ್ವಿ. ಏನು ಗೃಹಜ್ಯೋತಿ ಬಗ್ಗೆ ಪರಿಷ್ಕರಣಾ ಸಭೆಯನ್ನು ಇಟ್ಕೊಂಡಿದ್ವಿ. ಏನು ಮುಖ್ಯವಾಗಿ ಕೆಲವೊಂದು ಜನಗಳಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನಕ್ಕಪ್ಪ ಗೃಹಜ್ಯೋತಿ ಪರಿಶೀಲನೆ ಅಂದರೆ ಏನು, ಯಾಕೆ ಅನ್ನೋ ಒಂದು ಗೊಂದಲ ಅವರಿಗೆ ಇತ್ತು. ಅದ್ರ ಬಗ್ಗೆ ನಮ್ಮ ಬೆಸ್ಕಾಂ ಅವ್ರನ್ನ ಕರೆದು ಸಭೆಗಳನ್ನ ಮಾಡಿ ಅವ್ರಗಳ ಮುಖಾಂತರ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಪ್ರತಿಯೊಬ್ಬರು ಇದರ ಏನು ಗೃಹಜ್ಯೋತಿ ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ, ಅದಕ್ಕೆ ಜನಗಳು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಬೆಸ್ಕಾಂನವರು ಪಾಪ ಸಾಕಷ್ಟು AEE ಅವರಾಗಿರ್ಬೋದು, AE ಆಗಿರ್ಬೋದು, JE ಆಗಿರ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಪಾಪ ಎಲ್ಲ ಕಡೆಯೂ ಸಹ ಅವರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಸಹಕಾರವನ್ನು ನಾವು ಸಹ ಕೊಡ್ತಾಯಿದ್ದೀವಿ. ಏನು ಆ ಭಾಗದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯ ಸದಸ್ಯರುಗಳಿದ್ದಾರೆ, ಅವರಿಗೆ ಸಂಪರ್ಕವನ್ನು ನಾವು ಬೆಸ್ಕಾಂನವರಿಗೆ ಕೊಟ್ಟು ಅವರು ಸಹ ಅವರ ಜೊತೆಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಎಲ್ಲ ಕಡೆ ನಮ್ಮ ಗೃಹಜ್ಯೋತಿ ಪರಿಶೀಲನೆ ಮಾಡುವಂಗೆ ಅವರಿಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಹೆಸರುಘಟ್ಟ ಪಂಚಾಯಿತಿ, ಉರುಳಿಚಿಕ್ಕನಹಳ್ಳಿ ಪಂಚಾಯಿತಿ, ಕಸಗಟ್ಟಪುರ ಪಂಚಾಯಿತಿ, ಶಿವಕೋಟೆ ಪಂಚಾಯಿತಿ, ಇಷ್ಟು ಪಂಚಾಯಿತಿಯಲ್ಲೂ ಸಹ ನಾವು ಏನೋ ನಮಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ HM ರೇವಣ್ಣವರು ಹಾಗೂ ಉಪಾಧ್ಯಕ್ಷರುಗಳ ನಮಗೆ ಮಾಹಿತಿಯನ್ನು ನೀಡಿದರು. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಪೂರೈಸಿದ್ದು, ಅದರ ಅಂಗವಾಗಿ ಎಲ್ಲ ಪಂಚಾಯಿತಿಯಲ್ಲೂ ನೀವು ಸಸಿಯನ್ನು ನೆಡುವಂಥ ಕೆಲಸವನ್ನು ಮಾಡಬೇಕು ಅಂತ. ಅದರ ಪ್ರಕಾರ ನಾವು ಇದುವರೆಗೂ 10 ಪಂಚಾಯಿತಿಯಲ್ಲೂ ಸಹ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಏನು ಸಸಿ ನೆಡುವುದರ ಮುಖಾಂತರ ನಾವು ಗೃಹಲಕ್ಷ್ಮಿ ಯೋಜನೆಯ ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ. ಹಾಗಾಗಿ ಎಲ್ಲ ಕಡೆಯೂ ಸಹ ನಮಗೆ ಏನು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಮತ್ತು ನಮ್ಮ ಶ್ರೀಶಕ್ತಿ ಹೆಣ್ಣುಮಕ್ಕಳಾಗಿರ್ಬೋದು, ಅವರು ಸಹ ನಮಗೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಆಗೋಕ್ಕೆ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲನೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ನಮ್ಮ PDOಗಳು ಏನು 10 ಪಂಚಾಯಿತಿಯಲ್ಲೂ ಸಹ ನಮ್ಮ PDOಸ್ಗಳು ಭಾಳಷ್ಟು ನಮ್ಮ ಜೊತೆಗೆ ನಿಂತು ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಕರ್ತರೊಬ್ಬರು ತಮ್ಮ ಅಳನಂತ ತೋಡ್ಕೊಂಡ್ರು, ಅದರ ಬಗ್ಗೆ ಹೇಳಿ. SIR ಮಾಡುವಾಗ ಅವರಿಗೆ ಏನು ನಮ್ಮ ಜನಗಳ ಮಧ್ಯೆ ಇದ್ದಾಗ ಕೆಲಸ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಮಾತುಗಳು ಬರುತ್ತೆ. ಜೊತೆಗೆ ಪಾಪ ಅವರೂ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಅವರಿಗೆ ಬೇಸರ ಆದಂತಹ ವಿಚಾರಗಳನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಅದನ್ನು ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಾನು CDPO ಅವರ ಹತ್ರ ಮಾತಾಡಿ ಅವರಿಗೆ ಏನು ತೊಂದರೆ ಆಗಿದೆ ಅದ್ರ ಬಗ್ಗೆ ನಾನು ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು, ಖಂಡಿತ ನ್ಯಾಯವನ್ನು ಕೊಡಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವ್ರಿಗೂ ಸಹ ನಾನು ಹೇಳಿದ್ದೇನೆ, ಎಂಥ ಸಂದರ್ಭದಲ್ಲೂ ಸಹ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿದ್ದೀನಿ. ಆ ಮಾತು ಪ್ರಕಾರ ನಾನು ನಡ್ಕೊಂತೀನಿ. ಇದೇ ಸಂದರ್ಭದಲ್ಲಿ ಯಲಹಂಕ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದ ವೀಣಾ ರಮೇಶ್, ಸದಸ್ಯರುಗಳಾದ ವಿರೂಪಾಕ್ಷ,
ಲಕ್ಷ್ಮಣ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯ ಇಲಾಖಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.